ರಾಜಸ್ಥಾನಿ ಅಂಗಡಿಗಳನ್ನು ತೆರವುಗೊಳಿಸಬೇಕೆಂದು ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ವಿವಿಧ ಸಂಘಟನೆಯ ಮುಖಂಡರು. ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯಲ್ಲಿರುವ ಗಂಜ್ ಏರಿಯಾದಲ್ಲಿರುವ ಎಪಿಎಂಸಿ ಆವರಣದಲ್ಲಿರುವ ರಾಜಸ್ಥಾನಿ ಅಂಗಡಿಗಳನ್ನು ತೆರವುಗೊಳಿಸಬೇಕು, ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಬೇಕೆಂದು ಕಲಬುರಗಿ ಜಿಲ್ಲಾ ಅಧಿಕಾರಿಗಳ ಫೌಜಾ ತರ್ಮ್ ಅವರಿಗೆ ಇಂದು ವಿವಿಧ ಸಂಘಟನೆಗಳ ಮುಖಂಡರು ಮನವಿ ಸಲ್ಲಿಸಿದ್ದಾರೆ. मैं कर्नाटक सरकार से और सीएम सिद्धरामैया जी से और डिस्ट्रिक्ट इंचार्ज मिनिस्टर श्री प्रियंक खड़गे जी से ये पूछना चाहता हूँ, जितने दिन से वहाँ पर बैठकर प्रोटेस्ट कर रहे हैं, आज तक उसका हल नहीं निकला। तो प्रोटेस्ट करने का मकसद क्या है बोले तो एपीएमसी में जितने भी शॉप्स हैं वहाँ पर तकरीबन बॉम्बे हैदराबाद जाकर नौकरी कर रहे हैं और राजस्थान के लोग यहाँ पर आकर राज कर रहे हैं और बहुत सारा एक्टिविटीज़ वहाँ पर चल रहे हैं। एपीएमसी में जो एक्टिविटीज़ होना चाहिए, जो मटेरियल बिकना चाहिए, वो मटेरियल नहीं बिक रहा। इलीगल बोले तो कैसे इलीगल बोले तो वहाँ पर 2-3 दुकानों में गांजा बिक रहा था, वो पकड़ा गया है। और बहुत सारे और बहुत सारे एक्टिविटीज ಕೃಷಿ ಮಾರುಕಟ್ಟೆ ಉತ್ಪನ್ನ ಮಾರುಕಟ್ಟೆ ಏನು ಗಂಜಿದೆ, ಆ ಗಂಜಿನ ಏರಿಯಾದಲ್ಲಿ ಇವತ್ತು ತೊಗರಿ ನಾಳು ಅಲ್ಲಿ ಬರ್ತಕ್ಕಂಥ ಅಂಗಡಿಗಳನ್ನು ತೊಗರಿ ಅಡತಿಗಳಿಗೆ ಮಾತ್ರ ಕೊಡಬೇಕು ಅಧಿಕಾರಿಗಳನ್ನು. ಇವರು ರಾಜಸ್ಥಾನಿ ಅಂಗಡಿಗಳನ್ನು ಇವರು ಪ್ಲಾಸ್ಟಿಕ್ ಅಂಗಡಿ ಆಗಿರ್ಬೋದು, ಪೈಪ್ ಅಂಗಡಿ ಆಗಿರ್ಬೋದು, ಥಮ್ಸಪ್ ಕೋಕೋಕಲ್ ಆಗಿರ್ಬೋದು, ಆಮೇಲೆ ಇನ್ನಿತರ ಫೈನಾನ್ಸ್ಗಳು ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಇಂಥ ಅಂಗಡಿಗಳಿಗೆ ಇವರು ಏನು ಅನುಕೂಲ ಮಾಡಿಕೊಟ್ಟ ಅವರು ಕೊಟ್ಟಿದ್ದಾರೆ. ಇವು APMC ಕೃಷಿ ಮಾರುಕಟ್ಟೆ ಇಲಾಖೆದವರು ಅಧಿಕಾರಿಗಳು ಇವತ್ತು ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ APMC ರಾಜಸ್ಥಾನಿಯವರ ಅವಳಿ ಏನು ನಡೆದಿದೆ ಅದು ಈಗಲ್ಲ, ಸುಮಾರಾಗಿ 7 ವರ್ಷದಿಂದ 10 ವರ್ಷದಿಂದ ಇವತ್ತು ಕಲಬುರಗಿಯಲ್ಲಿ ಕೂಡ ಇವತ್ತೇನಪ್ಪ ಅಂತಂದರೆ APMCಯಲ್ಲಿ ಇವತ್ತು ಟ್ರೈಲ್ಸ್ ಆಗಿರ್ಬೋದು, ಪೈಪ್ ಆಗಿರ್ಬೋದು, ಇವತ್ತು ಇನ್ನಿತರ ಎಲ್ಲ ವಸ್ತುಗಳನ್ನು ಮಾರಾಟಕ್ಕೆ ಈಗ ಬಂದದ್ದಲ್ಲದು ಸುಮಾರಾಗಿ 8-9 ವರ್ಷಗಳಿಂದ ಸತತವಾಗಿ ಇವತ್ತೇನು ರಾಜಸ್ಥಾನಿ ಕಲಬುರಗಿಯಲ್ಲಿ ಬಂದು APMCಯಲ್ಲಿ ಇವತ್ತೇನು ನಡೆಸ್ತಾ ಇದ್ದಾರೆ ಅದು ಕೂಡಲೇ ನಿಲ್ಲಬೇಕು. ಈಗ ನಾವು ಕಾಂಗ್ರೆಸ್ ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಏನು ಅನಧಿಕೃತವಾಗಿ ಸುಮಾರು 150 ಅಂಗಡಿಗಳು ಅನಧಿಕೃತವಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಿದೆ. ನಾವು ಸುಮಾರು 2-3 ಬಾರಿ ಏನು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮನವಿ ಕೊಟ್ಟರೂ ಕೂಡ ಅಲ್ಲಿ ಯಾವುದೇ ಒಂದು ಪ್ರಯೋಜನ ಆಗ್ತಾಯಿಲ್ಲ. ಅದಕ್ಕೆ ಇವತ್ತು ಎಲ್ಲ ಸಂಘಟನೆಯವರು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಮುತ್ತಿಗೆಯನ್ನು ಹಾಕಿದ್ದೀವಿ. ಇವತ್ತು ಕೂಡಲೇ ಏನು 150 ಅನಧಿಕೃತ ಅಂಗಡಿಗಳು ಕೃಷಿ ಸಂಬಂಧಿಸಿದ ಯಾವುದೇ ವ್ಯಾಪಾರವಾಗಿ ಆಗ್ತದೆ ಕೂಡ ಯಾವುದು ಕ್ರಮ ಹಾಕಿಲ್ಲ. ಅಲ್ಲಿನ ರಾಜಸ್ಥಾನಿ ಅಂಗಡಿಗಳು ಅವರು ಕೂಡಲೇ ತೆರವುಗೊಳಿಸಬೇಕು. 8% ಬಂದು ಅದು ಏನು APMC ಏನು ಅವರು ತಮ್ಮ ಹೆಸರು ಹೇಳ್ತಾರೆ ಮೇಡಮ್. ಅವರು ಕಾರ್ಯದರ್ಶಿಗಳು ಜಿಲ್ಲಾಡಳಿತ ನಮಗೆ ತಡೆ ಹಿಡಿದು ಅಂತ ಅವ್ರು ಹೇಳ್ತಾರೆ ಮೇಡಮ್. ಕಾರ್ಯದರ್ಶಿಗಳು ಮಾತಾಡ್ರಿ ಮೇಡಮ್. ಇಲ್ಲ ಓಪನ್ ಆಗಿ ಹೇಳ್ತಾರೆ ಮೇಡಮ್. ನಮ್ಮ ಕಡೆ ಏನಿಲ್ಲ, ಜಿಲ್ಲಾಡಳಿತ ಅವರು ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ತಾರೆ ಮೇಡಮ್. ಇನ್ನೊಂದು ಮೇಡಮ್ ಅವರೇ ನೋಡಿ, MS ಪಾಟೀಲ್ ಅವರು 1 ತಿಂಗಳಿತ್ತು ನಡೆಸಿದಾಗ ಕೂತಾರೆ. ಲಾಸ್ಟ್ ಟೈಮು ಅವರಿಗೂ ಅಲ್ಲಿ ಮಕ್ಕೊಂಡಿದ್ದ ಕಾಲಾಗ ಆರಾಮಿಲ್ಲ ಬಟ್ಟಿಗೆ ಒಂದು 2 ದಿವಸ ರಿಟೈರ್ಡ್ ಅಡ್ಮಿಟ್ ಮಾಡಿದ್ದು ರೀ. ಮತ್ತೆ ಬಂದು ಕೂತಾರೆ. ಈಗ ಅವ್ರಿಗೆ ನಾಳೆ ತಾವು ಹೋಗಿ ಅವರ ಹೋಗಿ ತಾವು ಮೀಟ್ ಆಗ್ಬೇಕು ಮೇಡಮ್. ಏನು ಬರೀ ಮಾಡಮಂತ ಬಿಡೋದ ಮೇಡಮ್ ಇದು.